ಕ್ಯಾಬ್ ಅರೇಂಜ್ ಆಗಿದೆ ಮೀಟಿಂಗ್ ನೀನು ಯಾಕೆ ಅಗ್ರೆಷನ್ ತರ ಆಡ್ತಿದ್ಯಾ ಅಮೂಲ್ಯ? ಸೊ ನಾನು ಮೀಟಿಂಗ್ ಒಬ್ಬನೇ ಹೋಗಕ್ಕಾಗಲ್ಲ ಅಂತ ಹಿಂಗೆ ಬಾಬಲ್ಲ ಹೇಳ್ತೀಯಾ? ನಾನು ಒಟ್ಲೇಸ್ತಾರಲ್ವಾ, ಕೆಲ್ಸಕ್ಕೆ ಬರ್ತೀನಲ್ವಾ? ಸುಮ್ಮನಿರು. ಸರಿ ಹೇಳು. ಬಾವ, ಅದು ನನ್ನ ಮಾತಿನ ಅರ್ಥ ಅದಲ್ಲ. ಇಬ್ರು ಹೊಸ ಸೀನ್ ಮತ್ತೆ ಶುರು ಮಾಡ್ಬಿಡಿ, ಸುಮ್ಮನೆ ಇಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮೊದಲಿಂದ ಹೊರಡೋದು ಒಳ್ಳೇದು. ನಾವು ಅಲ್ಲಿಗೆ ರೀಚ್ ಆಗೋವರೆಗೂ ವಿಕ್ರಾಂತ್ ಮೀಟಿಂಗ್ ನ ಹ್ಯಾಂಡಲ್ ಮಾಡ್ತಿರ್ತಾನೆ. ಮಾಡ್ತೀನಿ. ಕ್ಯಾಬ್ ಬಂದು ಅಮೂಲ್ಯ ಹೋಗು. ಹೇ ವಿಕ್ರಾಂತ್, ನಿಜವಾಗ್ಲೂ ಹುಚ್ಚಿಡ್ಬಿಡಿದೆ ಕಣೋ. ಯು ಹ್ಯಾವ್ ಇಟ್ ಫ್ರಮ್ ಮೀ. ಆಲ್ ದ ಬೆಸ್ಟ್. ಯು ಆರ್ ಇನ್ಸೇನ್ ಮ್ಯಾನ್. ಅದ್ಯಾ, ನನ್ನ ಕೆಲಸ ಎಲ್ಲ ಮುಗೀತು. ಇನ್ನು ನನ್ನ ಕಂಟ್ರೋಲ್ ಏನೂ ಇಲ್ಲ. ಇನ್ನೆಲ್ಲ ನಿನ್ ಕೈಯಲ್ಲಿದೆ. ಜಗತ್ತಿನ ಪರಮ ಪರದೇಶಿ ಅರಸಿಕ ಅಗ್ರಜನ್ನ ತಾಜ್ ಮಹಲ್ ಮುಂದೆ ಪ್ರಪೋಸ್ ಮಾಡಕ್ಕೆ ನೀನೇ ಕನ್ವಿನ್ಸ್ ಮಾಡಬೇಕು. ಆಲ್ ದ ಬೆಸ್ಟ್. ಏನಾಯ್ತಣ್ಣ? ಕ್ಯಾ ಹುವಾ ಭಯ್ಯ? ಮಂದಿರ ಆ ಗಯಾ. ದೇವಸ್ಥಾನ ಬಂದ್ಬಿಡ್ತಾ? ಓ, ದೇವಸ್ಥಾನ ಬಂತಾ? ಹಲೋ, ಓ ವಿಕ್ರಾಂತ್ ಮಾತಾಡ್ತಾ ಇರೋದಾ? ನಾನು ಅಮ್ಮ ನಂಬರ್ಗಲ್ವಾ ಫೋನ್ ಮಾಡಿದ್ದು? ಹಾಂ ಆಗಲಿ. ಏನಿಲ್ಲ, ನಾವು ದೇವಸ್ಥಾನ ತಲುಪಿದ್ವಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಆಯಿತು, ನೀವು ಮೀಟಿಂಗ್ ಮುಗಿಸ್ಕೊಳ್ಳಿ. ಯಾರ ಹತ್ರ ಮಾತಾಡಿದ್ರಿ? ವಿಕ್ರಾಂತ್ ಫೋನ್ ತಗೊಂಡಪ್ಪ ರೀ. ಅಲ್ಲಿ ಮೀಟಿಂಗ್ ಶುರು ಆಗಿದೆಯಂತೆ. ಅಬ್ಬು ಏನೋ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾವಂತೆ. ನೋಡಿ. ಸೈಕಲ್ ಗ್ಯಾಪ್ ಅಲ್ಲಿ ರೌಡಿನ ನಿನ್ ಮೊಬೈಲ್ನೇ ಎಸ್ಕೇಪ್ ಮಾಡ್ಬಿಟ್ಟೆ. ಇದು ಅವಳಿಗೂ ಗೊತ್ತಾಗ್ಲಿಲ್ಲ, ಅಗ್ರಜನ್ಗೂ ಗೊತ್ತಾಗ್ಲಿಲ್ಲ, ನಿಮ್ಗೂ ಗೊತ್ತಾಗ್ಲಿಲ್ಲ. ಹಿಂಗೆ ವಿಕ್ರಾಂತ್ ಇವಳು ಬಜಾರಿ ಮೋಡ್ ಆನ್ ಆಗಿದೆ. ಈಗೇನಾದ್ರು ನಾನು ಇವಳನ್ನ ಪ್ರಪೋಸ್ ಮಾಡಿದ್ರೆ ಮೊದಲು ನನಗೆ ಕೊಲೆ ಮಾಡಿ ಆಮೇಲೆ ಮದುವೆ ಆಗೋಣ ಅಂತ ಹೇಳ್ತಾಳೆ. ಅಮೂಲ್ಯ, ವಿಕ್ರಾಂತ್ ಮೆಸೇಜ್ ಮಾಡಿದ್ದಾನೆ. ಅಪ್ಪ ಅಮ್ಮ ಟೆಂಪಲ್ ರೀಚ್ ಆಯ್ತು ಅಂತ. ನೀನು ಕಾಲ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಬಟ್ ವಿಕ್ರಾಂತ್ ಹತ್ರನೇ ಫೋನ್ ಇದ್ದಿದ್ರಿಂದ ಅವ್ನಿಗೆ ಪ್ರಾಬ್ಲಮ್ ಯಾವುದು ಹೇಳಿದೆ ನಾವಿಬ್ರು ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳಿದ್ದಾನೆ. ಬಜರಂಗಿ, ಪ್ರಾಣ ಉಳಿಸ್ಬಿಟ್ಟೆ. ನನ್ನ ಮೊಬೈಲ್ನ ಮಾರ್ಕೆಟಲ್ಲೆಲ್ಲೋ ಬಿಟ್ಬಿಟ್ಟಿದ್ದೀನಿ ಅಂತ ಟೆನ್ಷನ್ ಆಗಿದೆ ಗೊತ್ತಾ? ಅದ್ಯಾವ ಗ್ಯಾಪಲ್ಲಿ ವಿಕ್ಕಿ ಪವನ್ ಹತ್ರ ನನ್ನ ಫೋನ್ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ನಿನ್ನಿಂದನೇ ಆಗಿದೆ ಸುಳ್ಳೆ ಪುಳ್ಳೆ. ನೀನ್ ಕ್ರಿಯೇಟ್ ಮಾಡಿದ ಪ್ರಾಬ್ಲಮ್ ಯಾವ್ದೋ ಹೇಳ್ದೆ, ಬಾಬಾ ಮ್ಯಾನೇಜ್ ಮಾಡಿದಳ, ಅಷ್ಟು ಸಾಕು. ಏಯ್ ಬಜಾರಿ, ಆಕ್ಚುಲಿ ಅದನ್ನ ವಿಕ್ರಾಂತ್, ಅದನ್ನ ವಿಕ್ರಾಂತ್. ಒಂದ್ಸಲ ಕಾಲ್ ಪಿಕ್ ಮಾಡಪ್ಪ, ನನ್ನ ಹತ್ರ ಮಾತಾಡ್ಬೇಕು. ನಾವು ಮಾರ್ಕೆಟ್ ಬಿಟ್ಟಾಗಿಂದ ಇವಳು ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದಾಳಲ್ಲ. ಇವಳೊಬ್ಳೆ ನಾವು ಮೀಟಿಂಗ್ ಸ್ಕಿಪ್ ಆಗಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ. ನಾನು ಡ್ರೈವರ್ ಹತ್ರ ತಾಜ್ ಮಹಲ್ಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ಬಿಡ್ಲ. ಬಟ್ ವಿಕ್ರಾಂತ್, ಬಸರಂಗಿ, ನನ್ನ ಲೈಫಲ್ಲಿ ಇಷ್ಟೊಂದು ಟ್ವಿಸ್ಟ್ ಕೊಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತಿದೆ?
ವಿಕ್ರಮ್ ಮೀಟಿಂಗ್ನ ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ ನಂಬಿದ್ದೀನಿ. ಭಯ 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 ಸ್ಟಾಪ್ 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 ಜೆಪೆ. ಮುಂದೆ ಮಾರ್ಕೆಟ್ ಕಾಣಿಸಿದೆ, ಅಲ್ಲಿ ಬಟ್ಟೆ ಅಂಗಡಿ ಇರುತ್ತೆ. ಅಮೂಲ್ಯ, ವೇದಾಂತ್ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಏ ಸುಹಾಸಿನಿ, ಏ ಸುಹಾಸಿನಿ, ಏ ಸುಹಾಸಿನಿ, ಏ ಸುಹಾಸಿನಿ, ಏ ಸುಹಾಸಿನಿ, ನೀನ್ ಒಂದೇ ಒಂದ್ ಮಾತು ನಮ್ಮ ಅಮ್ಮನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರು ನಾನ್ ಮಾತಾಡಲ್ಲ, ನನ್ ಕೈ ಮಾತಾಡುತ್ತೆ. ಈಗಾಗ್ಲೇ ಒಂದ್ಸಲ ನನ್ ಕೈ ರುಚಿ ನೋಡಿದ್ಯಾ, ಆದ್ರೆ ಈ ಸಲ ಅದಕ್ಕಿಂತ ಜೋರಾಗೆ ಬೀಳುತ್ತೆ. ಜೋರ್ ಧ್ವನಿ ಮಾಡಿದ ತಕ್ಷಣ ಭಯ ಬೀಳಕ್ಕೆ, ಹೇಳಿದ್ನೆಲ್ಲ ಹೇಳ್ಸ್ಕೊಳಕ್ಕೆ, ಅಗತ್ಯ ಇಲ್ದಿರೋ ಕಡೆ ತಲೆ ತಗ್ಸ್ಕೊಳಕ್ಕೆ ನಾನ್ ಇನ್ಯಾರೋ ಅಲ್ಲ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ ನಾನು, ಅಮೂಲ್ಯ ನಾನು, ಅಮೂಲ್ಯ ನಾನು, ಅಮೂಲ್ಯ ನಾನು. ನನ್ ತಂಟೆಗೆ ಬಂದ್ರೆ ಬಡ್ಡಿ ಅಲ್ಲ, ಚಕ್ರ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಹುಷಾರ್. ತಗೊಳ್ಳಿ ಸರ್, ಅಗ್ರ ಸ್ಪೆಷಲ್ ಕೋನ್ ನೈಸ್. ಓಹ್ ಸೂಪರ್ ಕಣ್ರಿ ಬಾಬುಲಿ. ಬಜರಂಗ ಬಲಿ ಸರ್. ಅದೇ ಕಣ್ರಿ, ತಲೆ ತಣ್ಣಗ್ ಮಾಡಕ್ ಏನ್ ಬೇಕೋ ಅದನ್ನೇ ತಂದಿದ್ದೀರಾ. ಸರ್, ನೀವ್ ಯಾಕೋ ಬೇರೆ ಉದ್ದೇಶ ಇಟ್ಕೊಂಡು ಆಗ್ರಕ್ಕೆ ಬಂದಿದ್ದೀರಾ ಅನಿಸ್ತಾ ಇದೆ ಸರ್. ಮೊದಲು ಮೀಟಿಂಗ್ ಅಂದ್ರಿ, ಈಗ ನೋಡಿದ್ರೆ ಅಗ್ರಜನ ಕಾಪಾಡಬೇಕಾಗಿರೋದು ನನ್ನ ಉದ್ದೇಶ. ಹಾಗಾಗೋದಕ್ಕೆ ಇಲ್ಲಿ ನಡೆಯೋ ಒಂದು ಕೆಲಸ ತುಂಬಾನೇ ಹೆಲ್ಪ್ ಆಗುತ್ತೆ. ನನ್ನ ಜೊತೆ ಅತ್ತೆ, ಮಾವ, ನಾದ್ನಿ ಎಲ್ಲರೂ ಬಂದಿದ್ದಾರೆ. ಆದ್ರೆ ವಾಪಸ್ ಹೋಗುವಾಗ ನಾದ್ನಿ ಆಗಿರೋಳು ಹತ್ಕೆ ಆಗಿ ಹೋಗ್ಬೇಕು. ಅವಾಗ ಮಾತ್ರ ನನ್ನ ಫ್ಯಾಮಿಲಿಯಾಗಿ ಉಳಿಯುತ್ತೆ. ಪರವಾಗಿಲ್ಲ ಸರ್, ಒಳ್ಳೇದು ಯಾವಾಗ್ಲೂ ಹಿಂದಿಂದ ಒದಿತಾ ಇರಬೇಕು, ಆಗ್ಲೇ ನಾವು ಮುಂದಕ್ಕೆ ಹೋಗಕ್ಕಾಗೋದು. ಎಕ್ಸಾಕ್ಟ್ಲಿ. ನಾನಿವಾಗ ಆದ್ಯ ಪ್ಲೇ ಮಾಡ್ಬೇಕಾಗಿರೋ ನೆಕ್ಸ್ಟ್ ಕಾರ್ಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಸರ್, ನಿಮ್ಮ ಅಣ್ಣ ಮೇಡಮ್ನ ಕರ್ಕೊಂಡು ತಾಜ್ ಮಹಲ್ಗೆ ಹೋಗ್ತಾರೆ ಸರ್. ನೋಡಿದ್ರಾ, ದೇವ್ರೇ ನನ್ನ ಬಾಯಲ್ಲಿ ಉಡಿಸ್ಬಿಟ್ಟ. ಹೆಂಗೆ ಅಗ್ರಜ ರೌಡಿನಾಥ್ನ ಕರ್ಕೊಂಡು ತಾಜ್ ಮಹಲ್ಗೆ ಹೋಗೋದು ನಾವು ಡೆಲ್ಲಿಗೆ ಬಂದ ತಕ್ಷಣ ಆಗ್ಬೇಕಾಗಿತ್ತು ಸೀನು. ಆದ್ರೆ ನೀನು ಅದ್ರ ಮಧ್ಯೆ ಸುಮಾರು ಸೀನ್ ಸೇರಿಸ್ಬಿಟ್ಟಿದ್ಯಾ. ನಿಜವಾಗ್ಲೂ ಅಷ್ಟೊಂದೆಲ್ಲ ಕಂಟೆಂಟ್ ಆಡ್ ಅಪ್ ಮಾಡೋ ಅಗತ್ಯ ಇತ್ತಾ ದೇವ್ರೆ? ಎಲ್ಲ ನೀನೇ ನೋಡ್ಬೇಕು, ಅದೇನ್ ಮಾಡ್ತೀಯೋ ಮಾಡು. ಮಾಡ್ತಾರೆ ಸರ್. ನಮ್ಮ ಬಾಸ್ ಬಜರಂಗ ಬಲಿ ಒಳ್ಳೇದ್ ಮಾಡೋದಕ್ಕೆ ಫೇಮಸ್. सर सर सर, मैं आपको बताना भूल गया, मंदिर अभी थोड़ी देर पहले ही बंद हो गया है. ಏನ್ ಹೇಳಿದ್ರು ಅವರು? ಇವತ್ತು ಬೇಗ ಬಾಗಿಲು ಹಾಕ್ಬಿಟ್ಟಿದಾರಂತೆ. ಅಯ್ಯೋ, ಇಷ್ಟು ದೂರ ಬಂದು ಹಾಗೆ ಹೋಗ್ಬೇಕಾ? ಹಾಗಾದ್ರೆ ಈಗೇನ್ ಮಾಡೋದು? ನಾವೆಷ್ಟು ಆಸೆ ಹೊತ್ಕೊಂಡು ಬಂದಿದೀವಲ್ವಾ? ಇದು ಕೆಟ್ಟ ಶಕ್ನ ಅಲ್ಲ ತಾನೆ? ಯಾಕೆ ಬರೀ ಏನೇನೋ ಯೋಚನೆ ಮಾಡ್ತೀಯ? ಸ್ವಲ್ಪ ತಾಳ್ಮೆ ತಗೋಬೇಕು. ದೇವಸ್ಥಾನದಲ್ಲಿ ಯಾವ ಅಪಶಕುನ ಆಗೋದಕ್ಕೆ ಸಾಧ್ಯ? ಇದು ಮತ್ತೆ ತೆಗೆಯೋ ಸಾಧ್ಯತೆ ಇದೆ. ಅಲ್ಲಿ ಯಾರೋ ಇದ್ದಾರೆ, ಸೆಕ್ಯೂರಿಟಿ ಇರಬೇಕು. ಕೇಳ್ಕೊಂಬರ್ತೀನಿ. ಹೇಳೋದ್ಯಾ? ಎಷ್ಟ್ ಸಲ ಕಾಲ್ ಮಾಡ್ಬೇಕು ನಿಂಗೆ, ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ?
ನೀನು ಫೋನ್ ಮಾಡಿದಾಗ ಅಮೂಲ್ಯ ಜೊತೆ ಇದ್ದೆ, ಅದಕ್ಕೆ ರಿಸೀವ್ ಮಾಡಲಿಲ್ಲ. ವಾವ್, ಅಮ್ಮನ ನಿನ್ ಜೊತೆ ಇದ್ಲ? ಅವಳು ಏನನ್ಲು? ಅವಳೇನು ಹೇಳ್ತಾಳೆ? ಹಲೋ, ಏನ್ ತಮಾಷೆನ? ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟು ಮಂಗಳಾಗರಕ್ಕೆ ಜಿಗ್ದಿರ್ಬೇಕಲ್ವಾ? ಅವಳಿಗೆ ಹಿಂಗ್ ಇಷ್ಟ ಆಯ್ತಾ? ಅದ್ಯಾ, ನಾನು ಇನ್ನೂ ಏನು ಹೇಳೇ ಇಲ್ಲ. ಯಾಕೆ ಸದ್ಯದಲ್ಲಿ ಮತ್ತೆ ಆಗ್ರಾ ಟೂರ್ ಪ್ಲಾನ್ ಇದೆಯಾ? ಮತ್ತೇನಾ? ಯಾಕೆ? ಅಲ್ಲಪ್ಪ, ನೀ ಇನ್ನೂ ಏನೂ ಹೇಳಿಲ್ಲ ಅಂತಂದ್ರೆ ನಾ ಅನ್ಕೊಂಡೆ ಮತ್ತೆ ಇನ್ಯಾವತ್ತಾದ್ರೂ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ತೀಯಾ ಅಂತ. ವಿಕ್ಕಿ ಅಣ್ಣ ಹೇಳ್ದೆ ನೀವು ಆಲ್ರೆಡಿ ಹೊರಟಾಗಿದೆ ಅಂತ. ನಾನ್ ಅನ್ಕೊಂಡೆ ತಾಜ್ ಮಹಲ್ಗೆ ರೀಚ್ ಆಗ್ಬಿಟ್ಟು ಪ್ರಪೋಸ್ ಎಲ್ಲ ಆಗೋಯ್ತು ಅಂತ. ನೀ ಇನ್ನೂ ಏನು ಶುರುನೇ ಮಾಡಿಲ್ಲ. ನಾನು ಬೇರೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದ್ಯಾ. ಅಮೂಲ್ಯ ಡ್ರೆಸ್ ಮಾಡೋದಕ್ಕೆ ಒಳಗಡೆ ಹೋಗಿದ್ದಾಳೆ, ನಾನು ಹೊರಗಡೆ ಇದ್ದೀನಿ. ಸರಿ, ನೀವ್ ಎಲ್ಲಾದ್ರೂ ಇರಿ, ಅಲ್ಲಿಂದ ಡೈರೆಕ್ಟ್ ಆಗಿ ತಾಜ್ ಮಹಲ್ಗೆ ಕರ್ಕೊಂಡು ಹೋಗು ಅಷ್ಟೇ. ಅದ್ಯಾ, ವಿಕ್ರಮ್ ನಮಗೋಸ್ಕರ ಮೀಟಿಂಗ್ ಅಲ್ಲಿ ಕಾಯ್ತಿರ್ತಾನೆ. ಅವನಿಗೆ ಮೀಟಿಂಗ್ ಫಿಕ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಗೊತ್ತು. ಅಮೂಲ್ಯನ ತಾಜ್ ಮಹಲ್ ಮುಂದೆ ಕರ್ಕೊಂಡು ಹೋಗಿ ಪ್ರಪೋಸ್ ಮಾಡಬೇಕು ನಿಜ. ಹಾಗಂತ ಐ ಜಸ್ಟ್ ಕಾಂಟ್ ಲೀವ್ ವಿಕ್ರಾಂತ್ ಲೈಕ್ ದಿಸ್ ಅಂಡ್ ಗೋ. ಅವ್ನ್ ಯಾವ ಮೀಟಿಂಗ್ನು ಫಿಕ್ಸೇ ಮಾಡಿಲ್ಲ. ಅವನಿಷ್ಟೊತ್ತಿಗೆ ಆರ್ತಿಗೋಸ್ಕರ ಶಾಪಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ಆರಾಮಾಗಿ ಕುತ್ಕೊಂಡು ಲಸ್ಸಿ ಕುಡಿತಾ ಇರ್ಬೋದು, ಇಲ್ಲ ಕಾರಲ್ಲಿ ಬಿದ್ದು ಹೊರಳಾಡ್ತಾ ಇರ್ಬೋದು. ಈ ಇಡಿಯಟ್ ಅವನ್ ಗರ್ಲ್ ಫ್ರೆಂಡ್ಗೆ ಮದ್ವೆ ಪ್ರಪೋಸ್ ಮಾಡ್ಲಿ ಅಂತ ಆ ಇಡಿಯಟ್ ಮೀಟಿಂಗ್ ಫಿಕ್ಸ್ ಮಾಡಿದಾನೆ. ಈ ಇಡಿಯಟ್ ಪ್ರಪೋಸಲ್ ಬಿಟ್ಟು ಆ ಇಡಿಯಟ್ಗೋಸ್ಕರ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎರಡು ಇಡಿಯಟ್ಗಳ ಮಧ್ಯೆ ಮೀಡಿಯೇಟರ್ ಆಗಿರೋ ನಾನು ಜಗತ್ತಿನ ಅತಿ ಬುದ್ಧಿವಂತ ತರ ಏನೇನೋ ಪ್ಲಾನ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ದೊಡ್ಡ ಕಾಮಿಡಿ ಯಾವ್ದು ಇರಲ್ಲ ಅನ್ಸುತ್ತೆ. ಇಡಿಯಟ್ಸ್. ಅಕ್ಕ, ನಿಂಗೆ ಆಗ್ರಾ ಟ್ರಿಪ್ ಬಗ್ಗೆ ಮೊದಲೇ ಗೊತ್ತಿತ್ತಾ? ಎಲ್ರು ಕೂತಲ್ಲೇ ನಿಂತಿಂತಲೇ ಆಗ್ರಾ ಅಂತ ಓಡ್ಬಿಟ್ರು ಕಣೆ. ಇಲ್ಲ ಕಣೆ, ಅದಕ್ಕೆ ಸೀಮಂತದ ಬಂದಿನ ಮುಂಚೆನೆ ನನಗೂ ಗೊತ್ತಾಗಿದ್ದು. ಅದನ್ನು ಗಡಿ ಬಿಡಿಲೇ ಆಗೋಯ್ತು. ಅದು ಅಲ್ದಲೆ ಅರ್ಜೆಂಟಲ್ಲಿ ವಿಕ್ಕಿಯವ್ರ ಬ್ಯಾಗ್ನ ಪ್ಯಾಕ್ ಮಾಡಿ ಕಳ್ಸಿದ್ದೀನಿ. ಆದ್ರೂ ಕಣೆ ಅಕ್ಕ, ನಂಗೆ ಇದು ಯಾಕೋ ಬರೀ ಬಿಸ್ನೆಸ್ ಟ್ರಿಪ್ ಅನ್ಸ್ತಾ ಇಲ್ಲ. ಶುರು ಆಯ್ತೇನೆ ನಿಂದು? ಅಲ್ಲ, ನಿನಗೇನ್ ಸುಡ್ಗಾಡ್ ಅರ್ಥ ಆಗುತ್ತೆ ಅಂತ ಬರೀ ಬಿಲ್ಡಪ್ ಕೊಡ್ತಾ ಇದ್ಯಾ? ನೋಡಕ್ಕ ಅವಳನ್ನ. ಅದಿತಿ, ಸುಮ್ನಿರು. ಅಂಜು, ಯಾಕೆ ಕೇಳ್ದೆ? ಯಾಕಂದ್ರೆ ಅಕ್ಕ, ವೇದನ್ ಬಾಬಾ ಅಮ್ಮ ಅಕ್ಕನ ಜೊತೆ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿರೋದು ನೋಡಿದ್ರೆ ವಿಷಯ ಬೇರೆನೇ ಇದೆ ಅಂತ ಅನ್ಸ್ತಾ ಇದೆ. ಪರವಾಗಿಲ್ಲ ಕಣೆ, ಕಾಲೇಜ್ ಮೆಟ್ಲು ಹದ್ದಾಗಿಂದ ನಿನ್ ತಲೆನೂ ವರ್ಕ್ ಆಗಕ್ ಶುರು ಆಗಿದೆ. ನನ್ ತಲೆ ವರ್ಕ್ ಆಗೋದು ತಮಗೆ ಈಗ ಗೊತ್ತಾಗಿದೆ. ತಾವು ದೊಡ್ಡ ಟ್ಯೂಬ್ಲೈಟ್ ಅಲ್ವಾ? ಅಯ್ಯೋ ಸಾಕ್, ಸುಮ್ನೆ ಇರಿ, ಮತ್ತೆ ಜಗಳ ಆಡ್ಬೇಡಿ. ಆದ್ರೂ ಇವ್ಳು ಹೇಳಿದ್ರೊಳಗೆ ಪಾಯಿಂಟ್ ಇದೆ. ವಿಕ್ಕಿ ಬಾಬಾನು ಅವ್ರ ಜೊತೆಗೆ ಹೋಗಿದಾರೆ ಅಂದ್ರೆ ಎಲ್ಲ ವಿಷಯನೂ ನಿಂಗೆ ಹೇಳೇ ಹೋಗಿರ್ತಾನೆ. ಏನ್ ವಿಷಯ ನಿಜ ಹೇಳ? ಎಲ್ಲ ವಿಷಯನೂ ಅಂದ್ರೆ ಏನೇ? ನಿಂಗೇನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತೀಯಲ್ಲ. ಅಮ್ಮು ಅಕ್ಕ ವೇದನ್ ಬಾಬಾ ಒಳ್ಳೆ ಜೋಡಿ. ಅವರಿಬ್ರು ಮದ್ವೆ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹಾ, ಅದು ಚೆನ್ನಾಗಿರುತ್ತೆ. ನನ್ಗೆ ತವ್ರ ಮನೆ ತಂಗಿ ಗಂಡನ ಮನೆಯಲ್ಲೂ ತಂಗಿ ಆಗಿ ಬರೋವಾಗುತ್ತೆ. ಅದಕ್ಕೆ ಹೇಳಿದ್ದು, ಒಂದ್ ವೇಳೆ ವೇದನ್ ಬಾಬಾ ಅಮ್ಮು ಅಕ್ಕನ ಹತ್ರ ನನ್ನ ಮದ್ವೆ ಆಗ್ತಿ ಅಂತ ಕೇಳೋದಕ್ಕೆ ಅಮ್ಮು ಅಕ್ಕನ ಜೊತೆ ಅಪ್ಪ ಅಮ್ಮನು ಕರ್ಕೊಂಡು ಹೋಗಿರ್ಬೋದು ಅಂತ ಡೌಟ್ ಅಕ್ಕ. ಹಾಗೇನಾದ್ರೂ ಆದ್ರೆ ನನಗಿಂತ ಖುಷಿ ಪಡೋಳು ಬೇರೆ ಯಾರು ಆಗಿರಕ್ ಸಾಧ್ಯನೇ ಇಲ್ಲ. ಅಕ್ಕ ನಿಜ ಹೇಳು, ವಿಕ್ಕಿ ಬಾಬಾ ನಿನ್ನ ಹತ್ರ ಯಾವುದೇ ವಿಷಯ ಮುಚ್ಚಿಡಲ್ಲ ಅಂತ ನಮಗೂ ಗೊತ್ತು. ಸುಮ್ನೆ ಸಸ್ಪೆನ್ಸ್ ಮಾಡಬೇಡ. ಇಲ್ಲ ಕಣೆ, ನಿನಗೆಷ್ಟು ಗೊತ್ತಿರೋದು ನನ್ಗೂ ಅಷ್ಟೇ ಗೊತ್ತಿರೋದು. ಅಕ್ಕ, ನಿಂಗ್ ಗೊತ್ತಿಲ್ವೋ ಅಥವಾ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ಯೋ? ದೇವ್ರಿಗೆ ಗೊತ್ತು. ಅಂಜು, ನೀನ್ ಕಾಲೇಜ್ ಮೆಟ್ಲು ಹತ್ತದ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಶುರು ಮಾಡಿದ್ಯಾ. ಲೇ ಹಳೆ ಟೇಪ್ ರೆಕಾರ್ಡರ್, ಇಷ್ಟು ವರ್ಷದಲ್ಲಿ ಇದೊಂದೇ ಕಡೆ ಕರೆಕ್ಟ್ ಆಗಿ ಹೇಳಿರೋ. ಸುಮ್ ಕೂತ್ಕೊಳ್ಳೆ, ನೀ ಸುಮ್ ಕೂತ್ಕೊಳ್ಳೆ. ಸುಮ್ನೆ ಇರ್ತೀರಾ? ಮತ್ತೆ ಜಗಳ ಶುರು ಮಾಡ್ಬೇಡಿ. ಅಕ್ಕ, ತಲೆ ಹುಷಾರು. ಹಲೋ ಆದ್ಯಾ, ನಿನ್ನ ಮಾತು ಕೇಳಿಸ್ತಿದ್ಯಾ? ಯಾಕೇನು ಮಾತಾಡ್ತಿಲ್ಲ? ನಾನ್ ಮನ್ಸಲ್ಲಿ ಮಾತಾಡ್ಕೊಳ್ತಾ ಇದ್ರೆ ನಿಂಗೆ ಎಲ್ಲಿಂದ ಕೇಳ್ಸುತ್ತೆ? ಒಂದ್ ದೊಡ್ಡ ಬಿಸ್ನೆಸ್ ಟೈಕೂನ್ಗೆ ಒಂದ್ ಸಿಂಪಲ್ ಆಗಿರೋ ಪ್ರಪೋಸ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಮನ್ಸ್ ತುಂಬಾ ಬೈಕೊಳ್ತಾ ಇದ್ದೆ. ಕಮಾನ್ ಆದ್ಯಾ, ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ? ಬೆಂಕಿ ಬಿತ್ತು ನಿನ್ ಪರಿಸ್ಥಿತಿಗೆ. ಅಮೂಲ್ಯ ಆಚೆ ಬರ್ತಿದ್ದಂಗೆ ಅವಳನ್ನ ಡೈರೆಕ್ಟ್ ಆಗಿ ತಾಜಿಗೆ ಕರ್ಕೊಂಡೋಗಿ ಪ್ರಪೋಸ್ ಮಾಡ್ಬೇಕು ಅಷ್ಟೇ. ಬಟ್ ವಿಕ್ರಾಂತ್ ಇಸ್ ವೇಟಿಂಗ್ ಫಾರ್ ಮೀ ಆದ್ಯಾ. ಆಲ್ರೆಡಿ ನೀವ್ ಯಾರು ನನ್ನ ನಂಬದಿಲ್ಲ ಅಂತ ಗೋಳಾಡ್ತಿದ್ದಾನೆ. ಪದೇ ಪದೇ ಹೇಳಿದ್ದೆ ಹೇಳ್ಬೇಡ ಅಣ್ಣ. ಈಗ ನೀನು ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡು. ಯಾವ್ದೋ ಗ್ರಹದಿಂದ ಬಂದವನಾಗಿ ನಮ್ ಭಾಷಣ ಅರ್ಥ ಆಗದಿರೋ ತರ ಆಡ್ಬೇಡ. ಆದ್ಯಾ ಪ್ಲೀಸ್, ಆದ್ಯಾ ಡೋಂಟ್ ಪಿಸ್ ಮೀ ಆಫ್. ನಂಗೆ ಲವ್ ಅಲ್ಲೆಲ್ಲ ನಂಬಿಕೆನೇ ಇರಲಿಲ್ಲ. ಆದ್ರೆ ಅಮೂಲ್ಯ ನನ್ನ ಲೈಫಲ್ಲಿ ತುಂಬಾನೇ ಚೇಂಜಸ್ ತಗೊಂಡು ಬಂದಿದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ಆಮೇಲೆ ಕನ್ಫ್ಯೂಸ್ಡ್. ನಿಂಗೋಸ್ಕರ ಅಷ್ಟೊಂದೆಲ್ಲ ಮಾಡಿರೋ ಹುಡುಗಿಗೆ ಇನ್ನು ಒಂದು ಹೆಜ್ಜೆ ಮುಂದಿಡೋಕೆ ಯಾಕೋ ಮೀನಾಮೇಷ ಎಣಿಸ್ತಾ ಇದೆಯಾ? ನಾನು ಹೇಳಿದ್ ಮಾಡು, ಫೋನ್ ಸ್ವಿಚ್ ಆಫ್ ಮಾಡು. ಓಕೆ ಬೇಡ, ಫ್ಲೈಟ್ ಮೋಡಿಗೆ ಹಾಕು. ಅಮೂಲ್ಯ ಮೊಬೈಲಲ್ಲೂ ಅದೇ ಮಾಡು. ಬಟ್ ಅಮೂಲ್ಯ ಮೊಬೈಲ್ ವಿಕ್ರಾಂತ್ ಹತ್ರ ಇದೆ. ಹೌದಾ? ಸೂಪರ್. ನಿನ್ನ ಮೊಬೈಲ್ ಫ್ಲೈಟ್ ಮೋಡಲ್ಲಿದ್ರೆ ವಿಕ್ಯಣ್ಣನೇ ಕಾಲ್ ಮಾಡಿದ್ರು ನೀವಿರೋ ಏರಿಯಾದಲ್ಲಿ ನೆಟ್ವರ್ಕ್ ಇಶ್ಯೂ ಅಂದ್ರೆ ಸುಮ್ಮನೆ ಆಗ್ತಾನೆ. ಮೀಟಿಂಗ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನೀನ್ ಬರೋದು ಲೇಟು ಅಂತ ಅನ್ಕೊಂಡು ಅವನ್ನೇ ಮ್ಯಾನೇಜ್ ಮಾಡ್ತಾನೆ. ಅಷ್ಟರೊಳಗಡೆ ನೀ ಅಮೂಲ್ಯ ತಾಜಕ್ಕೆ ಕರ್ಕೊಂಡೋಗಿ ಪ್ರಪೋಸ್ ಮಾಡು. ಅಮೂಲ್ಯ ಓಕೆ ಅಂತಾಳೆ, ಆಮೇಲೆ ಮೀಟಿಂಗಿಗೆ ಹೋಗ್ಬೋದು. ಅರ್ಥ ಆಯ್ತಾ? ಆದ್ಯಾ, ಆರ್ ಯು ಫೈನ್? ಅಣ್ಣ, ಐ ಆಮ್ ಫೈನ್ ಓನ್ಲಿ. ಆದ್ರೆ ಯಾವುದೇ ಕಾರಣಕ್ಕೂ ಪ್ರಪೋಸಲ್ನ ಮಾತ್ರ ಮುಂದೂಡ್ಬೇಡ ಪ್ಲೀಸ್. ನಾಳೆ ಅಂತೆಲ್ಲ ಯೋಚನೆ ಮಾಡಬೇಡ. ನೀನ್ ಇವಾಗ ಪ್ರಪೋಸ್ ಮಾಡಿಲ್ಲ ಅಂದ್ರೂ ಅಮೂಲ್ಯ ಈಗಾಗಲೇ ನನಗೆ ಮತ್ತೆ ವಿಕ್ಯಣ್ಣಂಗೆ ನಾದ್ನಿನೇ. ಅದು ಅಲ್ಲದೆ ಅವ್ಳು ನಮ್ಮನವ್ರಿಗೆ ಏನ್ ಸಂಬಂಧನೋ ಅದು ಹಾಗೆ ಇರತ್ತೆ. ಆದ್ರೆ ನಂಗೆ ಮತ್ತೆ ವಿಕ್ಯಣ್ಣಂಗೆ ಅವಳು ಅತ್ತಿಗೆ ಆಗ್ಬೇಕು. ಅದು ನಮ್ಮ ಆಸೆ ಕಣೋ. ಆ ಅವಕಾಶನ ನೀನ್ ಮಾತ್ರ ಕೊಡೋದಕ್ಕೆ ಸಾಧ್ಯ. ನೀನ್ ಯಾವಾಗ್ಲೂ ಹೇಳ್ತೀಯಲ್ಲ ನಿಂಗೆ ನಮ್ ಖುಷಿನ ನೋಡೋದು ಇಂಪಾರ್ಟೆಂಟು ಅಂತ. ನೀವಿಬ್ರು ಒಂದಾಗೋದ್ರಲ್ಲೇ ಅಣ್ಣ ನಮಗೆ ದೊಡ್ಡ ಖುಷಿ ಇರೋದು. ಈ ಖುಷಿನ ನೀನ್ ಎಷ್ಟು ಬೇಗ ಕೊಡ್ತೀಯೋ ಅದ್ ನಿನಗ್ ಬಿಟ್ಟಿರೋದು. ಇದಕ್ಕಿಂತ ಜಾಸ್ತಿ ನಂಗೆ ನಿಂಗೇನು ಹೇಳಕ್ಕಾಗಲ್ಲ. ಸರಿ ಅದ್ಯಾ, ನಾನು ನಿನ್ನ ಡಿಸಪಾಯಿಂಟ್ ಮಾಡಲ್ಲ. ಬಾಯ್. ಆದ್ಯ ಹೇಳ್ದಾಗೆ ನನ್ನ ಫೋನ್ನ ಫ್ಲೈಟ್ ಮೋಡ್ಗೆ ಹಾಕ್ತೀನಿ. ಆದ್ಯ ವಾಯ್ಸ್ ಮೆಸೇಜು. ಓ ರಾಜ್ಕುಮಾರ, ನಾನ್ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿದೀನಿ. ಸದ್ಯದಲ್ಲೇ ನಾನು ನೀನು ಅಮ್ಮನ ಅತ್ತಿಗೆ ಅಂತ ಕರೆಯೋ ಕಾಲ ಬರುತ್ತೆ. ಕೊನೆಗೂ ನಿನ್ನ ಅಣ್ಣ ಭೂಪ ಅವಳನ್ನ ತಾಜ್ ಮಹಲ್ ಕರ್ಕೊಂಡು ಹೋಗಕ್ ಒಪ್ಕೊಂಡಿದ್ದಾನೆ. ನೀನಾದ್ರೂ ನಿನ್ ಕಾಲ್ ಮಾಡಿದೆ, ನೀನ್ ಪಿಕ್ ಮಾಡ್ಬೇಡ, ನೀನ್ ಮೀಟಿಂಗ್ ಅಲ್ಲಿ ಇದೆಯಾ ಅಂತ ಅನ್ಕೊಳ್ತಾನೆ. ಅಮ್ಮು ಮೊಬೈಲ್ ಅನ್ನು ಕೂಡ ಸೈಲೆಂಟಿಗೆ ಹಾಕು. ಓಕೆ, ಈಗ ನಾನು ಏನ್ ಮಾಡ್ಲಿ? ಫ್ಲೈಟ್ ಮೋಡ್ಗೆ ಹಾಕೊಂಡ್ಬಿಡ್ಲಾ? ತಲೆ ಕೆಡ್ತಾ ಇದೆ. ಅಗ್ರಜ ಕಾಲ್ ಮಾಡಿದ್ರೆ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಳ್ತಾನೆ. ಆದ್ಯ ಗುಡ್ ನ್ಯೂಸ್ ಹೇಳೋವರೆಗೂ ನಾನು ಸೈಲೆಂಟ್ ಆಗಿ ಇದ್ಬಿಡ್ತೀನಿ. ಆಮೇಲೆ ಈ ಆಫೀಸು ಮೀಟಿಂಗು ಎಲ್ಲ ಜೋಕ್ ಅಂದ್ರೆ ಹೇಳಿದ್ರಾಯ್ತು. ರೌಡಿ ನಾದ್ನಿ ಅದಕ್ಕೆ ಆಗೋ ಟೈಮ್ ಬಂದೇ ಬಿಡ್ತು. ಆಲ್ ದ ಬೆಸ್ಟ್ ಅಗ್ರಜ. ನನ್ನ ಮೊಬೈಲ್ ಫ್ಲೈಟ್ ಮೋಡ್ ಚಿಕ್, ರೌಡಿ ನಾದ್ನಿ ಫೋನು. ಮತ್ತೆ ನಿನ್ ಹಳೆ ಚಾಳಿ ಶುರುವಾಯ್ತಾ? ನಾನೇನ್ ಮಾಡಿದೆ? ನೀನು ನೋಡಿದಾಗೆಲ್ಲ ನನ್ನ ಹಾರ್ಟ್ ಒಂದೇ ಸಮಯ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನಾನೇನ್ ಮಾಡ್ಲಿ? ಐ ಲವ್ ಯು ಸೋ ಮಚ್ ಅಮೂಲ್ಯ. ಐ ಲವ್ ಯು ಸೋ ಮಚ್. ನಾನು ನಿನ್ನ ಇಷ್ಟು ಪ್ರೀತಿಸೋದ್ರಿಂದ ನನ್ನ ಕೈಲಿ ಯಾವುದನ್ನೂ ತಡೆಯೋದಕ್ಕಾಗಲ್ಲ. ಪ್ರತಿ ಸಲ ನಿನ್ನ ನೋಡಿದಾಗ ನನಗೆ ಹೊಸ ಪ್ರೀತಿ ಶುರುವಾಗುತ್ತೆ. ಸರಿ ಬಾ, ಬಾಬಾ ಕಾಯ್ತಿರ್ತಾರೆ. ಅಣ್ಣ, ಒಂದ್ಸಲ ಸರಿಯಾಗಿ ಯೋಚನೆ ಮಾಡು. ಈ ಕ್ಷಣ ಮಾತ್ರ ನಿನ್ನ ಹತ್ರ ಇದೆ. ಅರ್ಧ ಗಂಟೆ ವ್ಯತ್ಯಾಸ ಆಯ್ತು ಅಂತಂದ್ರೆ ಮೀಟಿಂಗಿಗಾಗ್ಲಿ ವಿಕೆಂಡ್ಗಾಗ್ಲಿ ಏನು ವ್ಯತ್ಯಾಸ ಆಗಲ್ಲ. ಆದ್ರೆ ಆ ಅರ್ಧ ಗಂಟೆ ನಿನ್ ಜೀವನನೇ ಬದಲಾಯಿಸ್ಬಿಡತ್ತೆ. ಮೀಟಿಂಗ್ ನ ವಿಕೆಂಡ್ ಆರಾಮಾಗಿ ಹ್ಯಾಂಡಲ್ ಮಾಡ್ತಾನೆ.
ಪ್ಲೀಸ್ ನನ್ನ ಮಾತು ಕೇಳೋ ಅಣ್ಣ. ಈ ಕ್ಷಣ ನಿಂದಾಗಿಸ್ಕೋ, ಈ ಕ್ಷಣ ನಿಂದಾಗಿಸ್ಕೋ, ಈ ಕ್ಷಣ